ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಕಲಿಸ್ಕೊಡ್ತಾ ಇದ್ದೇನೆ ಅಂದ್ರೆ ನಿಮ್ಮ ಮೊಬೈಲ್ ಫೋನ್ ನಲ್ಲೇ ನಾವು ಯಾವ ರೀತಿಯಾಗಿ ಇವತ್ತು ಗ್ಯಾಸ್ ಅನ್ನ ಬುಕ್ ಮಾಡ್ಕೋಬಹುದು ಅನ್ನುವಂತ ವಿಧಾನವನ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅಂದ್ರೆ ಇವತ್ತು HP ಗ್ಯಾಸ್ ಆಗಿರಬಹುದು, ಭಾರತ್ ಗ್ಯಾಸ್ ಆಗಿರಬಹುದು, ಮತ್ತೆ ಇತರೆ ಗ್ಯಾಸ್ ಕಂಪನಿಗಳಾಗಿರಬಹುದು, ಅವುಗಳಿಗೆ ನಾವು ಯಾವ ರೀತಿಯಾಗಿ ಇವತ್ತು SB ಆಗಿರಬಹುದು, ಇಂಡಿಯನ್ ಆಗಿರಬಹುದು, ಭಾರತ್ ಗ್ಯಾಸ್ ಗಳಿಗೆ ಯಾವ ರೀತಿಯಾಗಿ ಮೊಬೈಲ್ ಫೋನ್ ನಲ್ಲಿ ನಾವು ಯಾವ ರೀತಿಯಾಗಿ ಅವುಗಳಿಗೆ ಬುಕ್ ಅನ್ನ ಮಾಡ್ಕೋಬಹುದು ಅನ್ನುವಂತ ಹೊಸ ವಿಧಾನ ಮತ್ತೆ ಸಂಪೂರ್ಣವಾಗಿರುವಂತ ಮಾಹಿತಿಯನ್ನ ನಿಮ್ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಯಾಕಂದ್ರೆ ಕೇಳ್ತಾ ಇದ್ರಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಇವತ್ತು ಗ್ಯಾಸ್ ಬರುವಂತ ಸಾಧ್ಯತೆ ಬಹಳಷ್ಟು ಕಡಿಮೆ ಆಗಿದೆ. ಹಾಗಾಗಿ ನಾವು ಏನ್ ಮಾಡ್ಬೇಕಾಗದ ಮೊದಲಿಗೆ ಇವತ್ತೇನ್ ಮಾಡ್ಕೊಳ್ಳೋಣ, ಗ್ಯಾಸ್ ನಿಮ್ಮ ಮನೆಯಲ್ಲಿ ಆಲ್ರೆಡಿ ಇದ್ರೂ ಕೂಡ ಒಂದು ಬುಕ್ಕಿಂಗ್ ಮಾಡಿ ಹಾಕ್ಬಿಡೋಣ. ಯಾಕಂದ್ರೆ ಯಾವ ಸಮಯದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಾಗಲ್ಲ. ಹಾಗಾಗಿ ಯಾವ ರೀತಿಯಾಗಿ ನಾವು ಒಂದು ಗ್ಯಾಸ್ಗೆ ನಾವು ಯಾವ ರೀತಿಯಾಗಿ ಬುಕ್ ಮಾಡಿಕೊಂಡು ಪಡೆಯಬಹುದು ಅನ್ನುವಂತಹ ವಿಧಾನವನ್ನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಂಡು ಅಲ್ಲಿ HP ಗ್ಯಾಸ್ ಅಂತ ನೀವು ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಸಾಕು. HPGAS ಗ್ಯಾಸ್ ಅಂತ ಟೈಪ್ ಮಾಡ್ಕೊತಾ ಇದ್ದೀನಿ, ಬುಕ್ಕಿಂಗ್ ಅಂತ ಬರುತ್ತೆ. ಇವತ್ತು ಆನ್ಲೈನ್ ಒಳಗೂ ಬುಕ್ ಮಾಡಬಹುದು ಅಥವಾ ಮೊಬೈಲ್ ಫೋನ್ ನಲ್ಲೂ ಕೂಡ ಇದೇ ವಿಧಾನದಿಂದ ನೀವೇನ್ ಮಾಡಬಹುದು. ಯಾವುದೇ ಗ್ಯಾಸ್ ಗಳು ಇದ್ರೂ ಕೂಡ ನೀವೇನ್ ಮಾಡಬಹುದು, ಇಲ್ಲಿ ಪ್ಲೇ ಸ್ಟೋರ್ ಅಲ್ಲಿ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲಿ ಇನ್ಸ್ಟಾಲೇಷನ್ ಮಾಡಿಕೊಂಡು ಕನ್ಸ್ಯೂಮರ್ ID ಅಂದ್ರೆ ನಿಮ್ಮ ಯಾರ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ ಗ್ಯಾಸ್ ಕನೆಕ್ಷನ್ ಮಾಡಿಸುವಂತ ಸಂದರ್ಭದಲ್ಲಿ ಯಾರ ನಂಬರ್ ಅನ್ನು ಕೊಟ್ಟಿರ್ತೀರೋ ಆ ಒಂದು ನಂಬರ್ ಅನ್ನ ಹಾಕಿ ನೀವೇನ್ ಮಾಡಬೇಕು, ನಿಮ್ಮ ಒಂದು ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಒಂದು ಪ್ಲೇ ಸ್ಟೋರ್ ಇಂದ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವೇನ್ ಮಾಡಬಹುದು, ಗ್ಯಾಸ್ ಕನೆಕ್ಷನ್ ವನ್ನ ಮಾಡ್ಕೋಬಹುದು. ಗೊತ್ತಾಗಿದೆ. ಜೊತೆಗೆ ಗ್ಯಾಸ್ ಕನೆಕ್ಷನ್ ಬುಕ್ ಮಾಡಬೇಕಾಗಿತ್ತು ಅಂದ್ರೆ ಉಚಿತವಾಗಿರುವಂತ ಮೊಬೈಲ್ ನಂಬರ್ ಕೂಡ ಇದ್ದಿರುತ್ತೆ. ಇದಕ್ಕೆ SMS ಕೂಡ ನೀವು ಕಳಿಸಿದ್ರೆ ಸಾಕು. ಏನಾಗುತ್ತೆ ಅಂದ್ರೆ ಗ್ಯಾಸ್ ಅನ್ನ ನಿಮ್ಗೆ ಸಂಪೂರ್ಣವಾಗಿ ಬರುತ್ತೆ. ಅಥವಾ ನೀವು ಇದಕ್ಕೆ ಮಿಸ್ಡ್ ಕಾಲ್ ಕೂಡ ಮಾಡಬಹುದು. ಅಂದ್ರೆ ಒಂದು ಮಿಸ್ ಕಾಲ್ ಕೂಡ ಮಾಡಿದ್ರೆ ಸಾಕು, ನಿಮ್ಮ ಗ್ಯಾಸ್ ಬುಕ್ಕಿಂಗ್ ಸಂಪೂರ್ಣವಾಗಿ ಆಗ್ಬಿಡುತ್ತೆ, ನಿಮ್ಮ ಮನೆ ಅಡ್ರೆಸ್ಗೆ ಸಂಪೂರ್ಣವಾಗಿ ಬರುತ್ತೆ. ಇಲ್ಲ ಸರ್ ನಾವು ಬುಕ್ ಮಾಡಬೇಕಾಗಿದೆ, ಯಾವ ರೀತಿಯಾಗಿ ಮಾಡಬೇಕು ಅಂದ್ರೆ ಇಲ್ಲಿ HP ಗ್ಯಾಸ್ ಅಂದ್ರೆ ನಾವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಮಾಡಿದ ನಂತರ ನಮಗೆ ಈ ರೀತಿಯಾಗಿರುವಂತ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದ ನಂತರ ಇಲ್ಲಿ ಸಾಕಷ್ಟು ಅವಕಾಶಗಳು ಕೂಡ ನಿಮಗೆ ಅಂದ್ರೆ ಮಾಹಿತಿಗಳು ಕೂಡ ಸಿಗುತ್ತೆ. ಇಲ್ಲಿ ನೀವು ಯಾವ ರೀತಿಯಾಗಿ ನೋಡ್ತಾ ಇದ್ರಿ, ನಿಮ್ಗೆ ಒಂದು ನಂಬರ್ಗಳು ಕೂಡ ಸಿಗುತ್ತೆ, ಮಿಸ್ ಕಾಲ್ ಮಾಡುವಂತ ನಂಬರ್ ಸಿಗುತ್ತೆ, ರಿಜಿಸ್ಟ್ರೇಷನ್ ಮಾಡುವಂತ ನಂಬರ್ ಸಿಗುತ್ತೆ. ಓಕೆ, ಜಸ್ಟ್ ಮಿಸ್ ಕಾಲ್ ಅಂದ್ರೆ ಯಾವ ನಂಬರ್ ಇಂದ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರೋ ಅದೇ ನಂಬರ್ ಇಂದ ಜಸ್ಟ್ ಮಿಸ್ ಕಾಲ್ ಕೊಟ್ರೆ ನಿಮ್ಮ ಒಂದು ಗ್ಯಾಸ್ ಬುಕ್ಕಿಂಗ್ ಕೂಡ ಆಗ್ಬಿಡುತ್ತೆ. ಜೊತೆಗೆ ಇಲ್ಲಿಂದ SMS ಕೂಡ ನೀವು ಮಾಡಬಹುದು. VIVRS ಅಂತ ಇದ್ದಿರುತ್ತೆ. ಈ ಒಂದು ನಂಬರ್ಗೆ SMS ಕೂಡ ಮಾಡಬಹುದು. ಜೊತೆಗೆ ಇಲ್ಲಿಂದ ವಾಟ್ಸ್ಆಪ್ ಮುಖಾಂತರ ಕೂಡ ನೀವೇನ್ ಮಾಡಬಹುದು, ಹಾಯ್ ಅಂತ ಟೈಪ್ ಮಾಡ್ಕೊಂಡು ಈ ಒಂದು ನಂಬರ್ಗೆ ನೀವೇನ್ ಮಾಡಬೇಕು, ರಿಜಿಸ್ಟರ್ ಮೊಬೈಲ್ ಅನ್ನ ನೀವೇನ್ ಮಾಡಬಹುದು, ಹಾಕಿದ್ರೆ ಅದಕ್ಕೂ ಕೂಡ ನೀವೇನ್ ಮಾಡಬಹುದು, ಗ್ಯಾಸ್ ಬುಕ್ಕಿಂಗ್ ಅನ್ನ ಸಂಪೂರ್ಣವಾಗಿ ಮಾಡ್ಕೋಬಹುದು. ಮತ್ತೆ ಇದರ ಜೊತೆಗೆ ಇಲ್ಲಿ ಸಾಕಷ್ಟು ಒಂದು ವಿಧಾನಗಳು ಕೂಡ ಕೊಟ್ಟಿರ್ತಾರೆ. ನೀವೇನ್ ಮಾಡಬಹುದು, ಆ ಒಂದು ವಿಧಾನಗಳ ಮುಖಾಂತರ ಕೂಡ ನೀವು ಒಂದು ಗ್ಯಾಸ್ ಅನ್ನ ಬುಕ್ಕಿಂಗ್ ಮಾಡ್ಕೋಬಹುದು. ಹಾಗಾದ್ರೆ ನಾವು ಬುಕ್ ಮಾಡಬೇಕಾಗಿದೆ ಅಲ್ಲ ಸರ್ ಅಂದ್ರೆ ನಾವೇನ್ ಮಾಡಬೇಕು, ಇಲ್ಲಿ ಹೋಮ್ ಒಳಗೆ ಹೋಗಿ ಹೋಮ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ ಅಥವಾ ಇಲ್ಲಿ ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಇದಿರುತ್ತೆ. ಈ ಒಂದು ವೆಬ್ಸೈಟ್ ಗೆ ಹೋಗೋಣ, ಏನಾಗುತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡ್ಕೊಳ್ಳೋಣ. ಇಲ್ಲಿ 2 ರೀತಿ 3 ರೀತಿಯ ಆಗಿರಬಹುದು. ನಾವೇನ್ ಮಾಡಬಹುದು, ಗ್ಯಾಸ್ಗೆ ಒಂದು ಅಂದ್ರೆ ಗ್ಯಾಸ್ ಗಳ ಬುಕ್ಕಿಂಗ್ ಅನ್ನ ನಾವು ಸಂಪೂರ್ಣವಾಗಿ ಮಾಡ್ಕೋಬಹುದು. ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ ಇಂದ ನೀವೇನ್ ಮಾಡ್ಬೇಕು, ಇಲ್ಲಿಂದ ಯೂಸರ್ ಮತ್ತೆ ಸೈನ್ ಇನ್ ಅಂತ ಬರುತ್ತೆ. ಇದನ್ನ ಭಾಷೆ ನಾನೇನ್ ಮಾಡ್ತೀನಿ, ಕನ್ನಡದಲ್ಲೇ ಚೇಂಜ್ ಮಾಡ್ಕೋತೀನಿ. ಇಲ್ಲಿ ನೀವು ಲಾಗಿನ್ ಆಗಿನೂ ಕೂಡ ನೀವೇನ್ ಮಾಡಬಹುದು, ಅದನ್ನ ಬದಲಾವಣೆಯನ್ನ ಮಾಡ್ಕೋಬಹುದು. ಇನ್ನೊಂದ್ಸರ್ತಿ ನಾನು ವಾಪಸ್ ಹೋಗ್ತೇನೆ, ವಾಪಸ್ ಮತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಇಲ್ಲಿಂದ ನಾವು ಗ್ಯಾಸ್ ಕನೆಕ್ಷನ್ ಬುಕ್ ಮಾಡಬೇಕಾಗಿದೆ ಅಂದ್ರೆ ಇಷ್ಟೆಲ್ಲ ವಿಧಾನಗಳ ಮುಖಾಂತರ ಕೂಡ ನೀವು ಬುಕ್ ಮಾಡಬಹುದು. ಅಥವಾ ಮೈ HP ಗ್ಯಾಸ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಇಲ್ಲಿ ನೀವೇನ್ ಮಾಡಬಹುದು, ನಿಮ್ಮ ರಿಜಿಸ್ಟ್ರೇಷನ್ ಅಂದ್ರೆ ಗ್ಯಾಸ್ ಕನೆಕ್ಷನ್ ತಗೊಳ್ಳುವಂತಹ ಸಂದರ್ಭದಲ್ಲಿ ನೀವು ಯಾವ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಆ ಒಂದು ನಂಬರ್ ಹಾಕಿ ನೀವೇನ್ ಮಾಡಬಹುದು, ಗ್ಯಾಸ್ ಕನೆಕ್ಷನ್ ಅಂದ್ರೆ ಬುಕ್ಕಿಂಗ್ ಅನ್ನ ನೀವು ಮಾಡಬಹುದು. ಬುಕ್ ಯುವರ್ ಸಿಲಿಂಡರ್ ಇರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಏನಾಗುತ್ತೆ, ಅಲ್ಲಿ ಇನ್ನೊಂದು ಪೇಜ್ ಕೂಡ ನಮಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಇಲ್ಲಿ ಈ ರೀತಿಯಾಗಿ ಓಪನ್ ಆದ ನಂತರ ಬುಕ್ ಯುವರ್ ಸಿಲಿಂಡರ್ ಅಂತ ಓಪನ್ ಆಗಿರುತ್ತೆ. ಇಲ್ಲಿ ನಾವೇನ್ ಮಾಡ್ಬೇಕು, ಇದನ್ನ ಸಂಪೂರ್ಣವಾಗಿ ಓದ್ಕೊಂಡು ಸಾಕಷ್ಟು ಒಂದು ವಿಧಾನಗಳು ಕೂಡ ನಮ್ಗೆ ಇಲ್ಲಿ ಕೊಡ್ತಿರ್ತಾರೆ. ಅವಾಗ ನಾವೇನ್ ಮಾಡ್ಬೇಕಾಗುತ್ತೆ, ಇಲ್ಲ ಸರ್ ನಾನು ಬುಕ್ ಮಾಡಬೇಕಾಗಿದೆ ಅಂದ್ರೆ ಇಲ್ಲಿ ಏನ್ ಮಾಡ್ಕೊಡ್ತಾರೆ, ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇದಿರುತ್ತೆ. ಇಲ್ಲಿ ನೋಡಬಹುದು ಬುಕ್ ಯುವರ್ ಸಿಲಿಂಡರ್ ಅಂತ ಇರುತ್ತೆ. HP ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ನೀವೇನ್ ಮಾಡಬಹುದು, ಡೌನ್ಲೋಡ್ ಅನ್ನ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಜೊತೆಗೆ ಈ ಒಂದು QR ಕೋಡ್ ಸ್ಕ್ಯಾನ್ ಮಾಡೋ ಮುಖಾಂತರ ಕೂಡ ನೀವೇನ್ ಮಾಡಬಹುದು, ಒಂದು HP ಗ್ಯಾಸ್ ಅನ್ನ ಬುಕ್ ಮಾಡ್ಕೋಬಹುದು. ಇದೇ ರೀತಿಯಾಗಿ ನೀವು ಇಲ್ಲಿ ನೋಡಬಹುದು ಸಾಕಷ್ಟು ವಿಧಾನಗಳ ಮುಖಾಂತರ ಕೂಡ ನಮಗೆ ಒಂದು ಬುಕ್ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿರುವಂತದ್ದು. ನಿಮಗೆ ಯಾವ ಒಂದು ಅವಕಾಶ ಅಂದ್ರೆ ಯಾವ ರೀತಿಯಾಗಿ ನೀವು ಬುಕ್ ಅನ್ನ ಮಾಡ್ತೀರೋ ಆ ರೀತಿಯಾಗಿ ಬುಕ್ ಅನ್ನ ಮಾಡ್ಕೋಬಹುದು. ಇಲ್ಲ ಸರ್ ನಾನು ಆನ್ಲೈನ್ ಮುಖಾಂತರ ನಾನು ನನ್ನ ಒಂದು ಐಡಿಯನ್ನು ಓಪನ್ ಮಾಡಬೇಕಾಗಿತ್ತು ಅಂದ್ರೆ ಇಲ್ಲಿ ಸೈನ್ ಇನ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಆಲ್ರೆಡಿ ಏನಾದರೂ ಅಕೌಂಟ್ ಅನ್ನು ಮಾಡಿಸಿದ್ದೇ ಆದಲ್ಲಿ ಏನ್ ಮಾಡಬೇಕು
ಅಕೌಂಟ್ ಅನ್ನ ಹಾಕಿ ಓಪನ್ ಮಾಡಿಕೊಂಡು ನೀವೇನ್ ಮಾಡಬೇಕು, ನಿಮ್ಮ ಒಂದು ID ಇರುತ್ತೆ ಅಥವಾ ಮೊಬೈಲ್ ನಂಬರ್ ಹಾಕಬೇಕು. ಯಾವ ಮೊಬೈಲ್ ನಂಬರ್ ರಿಜಿಸ್ಟ್ರೇಷನ್ ಆಗಿರುತ್ತೆ ಆ ಒಂದು ಮೊಬೈಲ್ ನಂಬರ್ ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ ನೀವು ಲಾಗಿನ್ ಅನ್ನ ಮಾಡ್ಕೋಬಹುದು. ಮಾಡಿ ಇಲ್ಲಿಂದಾನು ಕೂಡ ನೀವೇನ್ ಮಾಡಬಹುದು, ಗ್ಯಾಸ್ ಬುಕ್ಕಿಂಗ್ ಅನ್ನ ಬಹಳಷ್ಟು ಸರಳವಾಗಿ ಮಾಡ್ಕೋಬಹುದು. ಗೊತ್ತಾಗತ್ತಾ? ಇಲ್ಲಿಂದ ಲಾಗಿನ್ ಅಂತ ಬರುತ್ತೆ, ನೀವು ಲಾಗಿನ್ ಮಾಡ್ಕೋಬಹುದು. ಇಲ್ಲ ಸರ್ ನಾನು ಹೊಸ ಯೂಸರ್ ಇದ್ದೀರಂದ್ರೆ ನೀವು ಯೂಸರ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇವಾಗ್ಲೇನೆ ನಾನು ಈ ಒಂದು ವೆಬ್ಸೈಟ್ ಅಲ್ಲಿ ಹೋಗ್ತಾ ಇದ್ದೀನಿ ಅಂದ್ರೆ ನೀವೇನ್ ಮಾಡಬಹುದು, ಇಲ್ಲಿ ನೀವು ಅಂದ್ರೆ ನಾರ್ಮಲ್ ಸರ್ಚ್ ಅಂತ ಇರುತ್ತೆ, ನೀವೇನ್ ಮಾಡಬಹುದು ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಕಾಣಿಸಿರುವಂತ ಒಂದು ಕ್ಯಾಪ್ಚರ್ ಕೋಡ್ ಅಂದ್ರೆ ಕ್ಯಾಪ್ಚರ್ ಕೋಡ್ ಹಾಕಿ ಪ್ರೊಸೀಡ್ ಮಾಡಿದ್ರೆ ಮುಂದಿನ ವಿಧಾನ ಕೂಡ ಬಹಳಷ್ಟು ಈಸಿಯಾಗಿ ಬರುತ್ತೆ. ನೀವು ಓಪನ್ ಮಾಡಿಕೊಂಡು ನಿಮ್ಮ ಸಿಲಿಂಡರ್ ವನ್ನ ಬುಕ್ ಮಾಡ್ಕೋಬಹುದು. ಗೊತ್ತಾಗುತ್ತೆ? ಇಲ್ಲಿ ಬುಕ್ ಯುವರ್ ಸಿಲಿಂಡರ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಇಲ್ಲಿ ಸಾಕಷ್ಟು ವಿಧಾನಗಳ ಮುಖಾಂತರ ಕೂಡ ನೀವು ಇವತ್ತು ಮೊಬೈಲ್ ಅಪ್ಲಿಕೇಶನ್ ಆಗಿರ್ಬೋದು, SMS ಮುಖಾಂತರ ಆಗಿರ್ಬೋದು, ವಾಟ್ಸ್ಆಪ್ ಮುಖಾಂತರ ಆಗಿರ್ಬೋದು, ಹಲವಾರು ಒಂದು ವಿಧಾನಗಳ ಮುಖಾಂತರ ಅಥವಾ ಜಸ್ಟ್ ಫಾರ್ ದ ಮಿಸ್ ಕಾಲ್ ಕೊಡೋದಾಗಿರ್ಬೋದು. ಈ ಒಂದು ನಂಬರ್ಗೆ ನೀವು ಜಸ್ಟ್ ಮಿಸ್ ಕಾಲ್ ಕೊಟ್ರೆ ಸಾಕು, ಮತ್ತೆ ಈ ಒಂದು ನಂಬರ್ಗೆ ನೀವು ವಾಟ್ಸ್ಆಪ್ ಒಳಗೆ ಒಂದು ಮೆಸೇಜ್ ಅನ್ನ ಸೆಂಡ್ ಮಾಡಿದ್ರೆ ಸಾಕು. ಹಾಯ್ ಫ್ರಮ್ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ನೀವೇನ್ ಮಾಡಬೇಕು, ಮೊಬೈಲ್ ನಂಬರ್ ಹಾಕಿ ಇದನ್ನ ಟೈಪ್ ಮಾಡಿ ಕಳಿಸಿದ್ರೆ ಸಾಕು, ಬುಕ್ ಆಗ್ಬಿಡುತ್ತೆ, ಸಿಲಿಂಡರ್ ಆಟೋಮೆಟಿಕ್ ಆಗಿ ಬರುತ್ತೆ. ಇಲ್ಲ ಸರ್ ನಮ್ಮ ಮನೆಯಲ್ಲಿ ಇನ್ನು ಸಿಲಿಂಡರೇ ಖಾಲಿ ಆಗಿಲ್ಲ, ನಾನು ಯಾಕೆ ಬುಕ್ ಮಾಡಬೇಕು ಅಂತ ಅನ್ಕೋತಾ ಇದ್ರೆ ಅಂತ ಕಾಣಿಸುತ್ತೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಸಿಲಿಂಡರ್ ಸಿಗುವಂತಹ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಇದೆ. ಹಾಗಾಗಿ ನಾವು ಅಡ್ವಾನ್ಸ್ ಬುಕ್ ಮಾಡ್ಕೋಬೇಕು. HP ಗ್ಯಾಸ್ ಆಗಿರ್ಬೋದು, ಭಾರತ್ ಗ್ಯಾಸ್ ಆಗಿರ್ಬೋದು. ಭಾರತ್ ಗ್ಯಾಸ್ ಬುಕ್ಕಿಂಗ್ ಮಾಡ್ಕೊಂಡ್ರೆ ಅದನ್ನು ಕೂಡ ಏನಾಗಿರುತ್ತೆ, ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿನೂ ಕೂಡ ಸಾಕಷ್ಟು ಬಾರಿ SMS ಆಗಿರಬಹುದು, ಕ್ಲಿಕ್ ಟು ಬುಕ್ ಅಂತ ಇದ್ದಿರುತ್ತೆ, ಇಲ್ಲಿ ಕ್ಲಿಕ್ ಟು ನೋ ಮೋರ್ ಅಂತ ಇದ್ದಿರುತ್ತೆ. ಇಲ್ಲಿಂದ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಮಾಡಬೇಕಾಗಿತ್ತು ಅಂದ್ರೆ ಮೊಬೈಲ್ ಅಪ್ಲಿಕೇಶನ್ ಕೂಡ ನೀವು ಏನ್ ಮಾಡಬಹುದು, ಡೌನ್ಲೋಡ್ ಅನ್ನ ಮಾಡಿಕೊಂಡು ಅಪ್ಲಿಕೇಶನ್ ಮುಖಾಂತರ ಕೂಡ ಬುಕ್ ಅನ್ನ ಮಾಡ್ಕೋಬಹುದು. ಇಲ್ಲ ಸರ್ ಕ್ಲಿಕ್ ಟು ಬುಕ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋರಿ. ಲಾಗಿನ್ ID ಕೇಳುತ್ತೆ. ಲಾಗಿನ್ ID ಅಂದ್ರೆ ನಾವು ಎಲ್ಲಿಂದ ತರಬೇಕು ಅಂತ ನಾವು ಕೇಳ್ತೀವಿ. ನಿಮ್ಮ ಒಂದು ಲಾಗಿನ್ ID ಅಂದ್ರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕಿ ಪಾಸ್ವರ್ಡ್ ಅನ್ನ ನೀವು ಏನ್ ಮಾಡ್ಕೋಬೇಕಾಗುತ್ತೆ, ಹಾಕಬೇಕಾಗುತ್ತೆ. ಇಲ್ಲ ಸರ್ ಅಂದ್ರೆ ನೀವು ಯೂಸರ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿಂದ ಕನ್ಸ್ಯೂಮರ್ ನಂಬರ್ ಅನ್ನ ಹಾಕಿ ನಿಮ್ಮ ಒಂದು ಏನದು ಕಾರ್ಡ್ ಇರುತ್ತೆ ಅಂದ್ರೆ ಸಿಲಿಂಡರ್ ಗ್ಯಾಸ್ ತಗೊಳ್ಳುವಂತ ಒಂದು ಕಾರ್ಡ್ ಇರುತ್ತೆ ನಿಮ್ಮ ಹತ್ರ, ಅದರಲ್ಲಿ ಕನ್ಸ್ಯೂಮರ್ ನಂಬರ್ ಕೊಟ್ಟಿರ್ತಾರೆ, ಅದನ್ನ ಹಾಕಿ ರಿಜಿಸ್ಟ್ರೇಷನ್ ಮಾಡಿರುವಂತ ನಂಬರ್ ಅನ್ನ ಹಾಕೊಂಡು ಕಂಟಿನ್ಯೂ ಮಾಡಿದ್ರೆ ಇಲ್ಲಿನೂ ಕೂಡ ನೀವೇನ್ ಮಾಡಬಹುದು, ನಿಮ್ಮ ಒಂದು ಸಿಲಿಂಡರ್ ವನ್ನ ಬುಕ್ ಅನ್ನ ಮಾಡ್ಕೋಬಹುದು. ಇದೇ ರೀತಿಯಾಗಿ SMS ಮುಖಾಂತರ ಮಾಡಬೇಕಾಗಿತ್ತು ಅಂದ್ರೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ SMS ಮಾಡಬೇಕು ಅಂತೇಳಿ ಅದರ ಒಂದು ನಂಬರ್ ಕೂಡ ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ. ಈ ಒಂದು ನಂಬರ್ಗಳ ಮುಖಾಂತರ ನೀವೇನ್ ಮಾಡಬಹುದು, ಒಂದು ಗ್ಯಾಸ್ ಸಿಲಿಂಡರ್ ವನ್ನ ನೀವು ಸಂಪೂರ್ಣವಾಗಿ ಬುಕ್ ಮಾಡ್ಕೋಬಹುದು. ಗೊತ್ತಾಗದ? ಇಲ್ಲಿಂದ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಮತ್ತೆ ನಮಗೆ ಇನ್ನೊಂದು ಪೇಜ್ ಕೂಡ ಓಪನ್ ಆಗುತ್ತೆ. ಮೊಬೈಲ್ ನಂಬರ್ ಅಥವಾ LPG ID ಕೂಡ ಹಾಕಿ ಮುಖಾಂತರ ನೀವೇನ್ ಮಾಡಬಹುದು, ಇಲ್ಲಿ ಇದನ್ನ ಅಪ್ಲಿಕೇಶನ್ ಸಲ್ಲಿಸುವ ಮುಖಾಂತರ ನೀವು ಭಾರತ್ ಗ್ಯಾಸ್ಗೆ ಒಂದು ಬುಕ್ ಅನ್ನ ಮಾಡ್ಕೋಬಹುದು. ಈ ರೀತಿಯಾಗಿ ನಾವು ಎಲ್ಲ ತರದ ಒಂದು ಗ್ಯಾಸ್ ಗಳನ್ನ ನಾವೇನ್ ಮಾಡಬೇಕಾಗುತ್ತೆ, ಆನ್ಲೈನ್ ಮುಖಾಂತರ ಬುಕ್ ಅನ್ನ ಮಾಡ್ಕೋಬಹುದು. ಮತ್ತೆ ಮೊಬೈಲ್ SMS ಕಳಿಸುವ ಮುಖಾಂತರ ಅದರ ನಂಬರ್ಗಳು ಕೂಡ ನಿಮ್ಗೆ ಹೇಳಿದ್ದೀನಿ, ಆ ಒಂದು ನಂಬರ್ಗಳ ಮುಖಾಂತರ ಕೂಡ ನೀವು ಬುಕ್ ಅನ್ನ ಮಾಡ್ಕೋಬಹುದು. IND ಮತ್ತೆ ಇಂಡಿಯನ್ ಗ್ಯಾಸ್ ಮಾಡಬೇಕಾಗಿದೆ ಅಂದ್ರೆ ಇಂಡಿಯನ್ ಗ್ಯಾಸ್ ಬುಕ್ಕಿಂಗ್ ನಂಬರ್ ಅಂತ ಬುಕ್ಕಿಂಗ್ ಅಥವಾ ಇಂಡಿಯನ್ ಆಯಿಲ್ ಗ್ಯಾಸ್ ಬುಕ್ಕಿಂಗ್ ಅಂತ ಕೂಡ ನೀವು ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಇದರ ಮೇಲೇನು ಕೂಡ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಇಂಡಿಯನ್ ಕುಕಿಂಗ್ ಗ್ಯಾಸ್ ಒಂದು ಬುಕ್ಕಿಂಗ್ ಮೇಲೆ ಬಂದಾಗ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ನಮಗೆ. ಓಕೆ, ಇಲ್ಲಿನೂ ಕೂಡ ನಾವು ಏನ್ ಮಾಡಬಹುದು, SMS ಮುಖಾಂತರ, ಮಿಸ್ ಕಾಲ್ ಮಾಡೋ ಮುಖಾಂತರ, ವಾಟ್ಸ್ಆಪ್ ಮುಖಾಂತರ ಬುಕ್ ಮಾಡಬಹುದು. ಇಲ್ಲಿ ಸಾಕಷ್ಟು ವಿಧಾನಗಳ ಮುಖಾಂತರ ಕೂಡ ನಾವೇನ್ ಮಾಡಬಹುದು, ನಮ್ಮ ಒಂದು ಗ್ಯಾಸ್ ಅನ್ನ ನಾವು ಬುಕ್ ಅನ್ನ ಮಾಡ್ಕೋಬಹುದು. ಇಲ್ಲಿ ನೋಡಬಹುದು ಎಲ್ಲ ತರನು ಕೂಡ ಇದ್ದಿರುತ್ತೆ ಮಾಡೆಲ್ಸ್ಗಳು. ಸ್ಮಾರ್ಟ್ ಬುಕ್ಕಿಂಗ್ ಮಾಡೆಲ್ಸ್ ಅಂತ ಇರುತ್ತೆ. ವಾಟ್ಸ್ಆಪ್ ಮುಖಾಂತರ ಜಸ್ಟ್ ಈ ನಂಬರ್ಗೆ ಮಿಸ್ ಕಾಲ್ ಮಾಡೋ ಮುಖಾಂತರ ಜೊತೆಗೆ ಇವೆಲ್ಲವನ್ನು ಕೂಡ ನೀವೇನ್ ಮಾಡಬಹುದು, ಅನುಸರಿಸಿಕೊಂಡು ಗ್ಯಾಸ್ ಅನ್ನ ಬುಕ್ ಮಾಡ್ಕೋಬಹುದು. ಯಾಕೆಂದ್ರೆ ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಸರ್ ನಾವು ಬುಕ್ ಮಾಡಬೇಕಾಗಿದೆ, ಗ್ಯಾಸ್ ಸಿಗೋದಿಲ್ಲ ಅಂತ ಹೇಳ್ಕೊಡ್ತಾ ಇದಾರೆ, ನಾವು ಹೆಂಗ್ ಮಾಡ್ಬೇಕ್ರಿ, ಗ್ಯಾಸ್ ಖಾಲಿ ಆಗಿಲ್ಲ, ನಮ್ದು ಆಲ್ರೆಡಿ ತುಂಬಿದೆ ಅಂದ್ರೂ ಕೂಡ ನೀವು ಅಡ್ವಾನ್ಸ್ ಆಗಿ ಗ್ಯಾಸ್ ಅನ್ನ ಬುಕ್ ಮಾಡ್ಕೊಂಡ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ನಿಮ್ಮ ಹೆಸರಿಗೆ ಒಂದು ಗ್ಯಾಸ್ ಬುಕ್ ಆಗಿರುತ್ತೆ. ತಕ್ಷಣ ಖಾಲಿಯಾದ ತಕ್ಷಣ ನೀವೇನ್ ಮಾಡಬಹುದು, ಗ್ಯಾಸ್ ಅನ್ನ ತಗೊಂಡ್ ಬರ್ಬೋದು. ದಯವಿಟ್ಟು ಆಲ್ರೆಡಿ ಕೆಲವೊಬ್ಬರಿಗೆ ಗೊತ್ತಾಗಿರುತ್ತೆ, ಆಲ್ರೆಡಿ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಯಾವ ರೀತಿಯಾಗಿ ಬುಕ್ ಮಾಡಬೇಕು ಅಂತ. ದಯವಿಟ್ಟು ಗ್ಯಾಸ್ ಅನ್ನ ನೀವೇನ್ ಮಾಡ್ಕೋಬಹುದು, ಬುಕ್ ಅನ್ನ ಮಾಡ್ಕೊಳ್ಳಿ. ಈ ಒಂದು ವೆಬ್ಸೈಟ್ ಇದ್ದಿರುತ್ತೆ ಅಥವಾ ಆನ್ಲೈನ್ ಒಳಗೂ ಕೂಡ ಹೋಗಿ ನೀವೇನ್ ಮಾಡಬಹುದು, ಗ್ಯಾಸ್ ಬುಕ್ಕಿಂಗ್ ಅಂತ ಸರ್ಚ್ ಮಾಡ್ಕೊಂಡ್ರೆ, ಇಂಡಿಯನ್ ಗ್ಯಾಸ್ ಬುಕ್ಕಿಂಗ್ ಅಂತ ಸರ್ಚ್ ಮಾಡ್ಕೊಂಡ್ರೆ ಅಲ್ಲಿ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಕೂಡ ನೀವೇನ್ ಮಾಡಬಹುದು, ಗ್ಯಾಸ್ ಗಳನ್ನ ಬುಕ್ ಮಾಡ್ಕೋಬಹುದು. ಗೊತ್ತಾಗಿದೆ? ದಯವಿಟ್ಟು ಹೇಳಿರುವಂತ ಮಾಹಿತಿ ಜೊತೆಗೆ ಈ ಒಂದು ನಂಬರ್ ಗಳಿಗೆ ಮಿಸ್ ಕಾಲ್ ಕೊಡೋ ಮುಖಾಂತರ ಕೂಡ ಬುಕ್ಕಿಂಗ್ ಮಾಡ್ಕೋಬಹುದು. ಸಾಕಷ್ಟು ವಿಧಾನಗಳ ಮುಖಾಂತರ ಕೂಡ ನೀವೇನ್ ಮಾಡಬಹುದು, ಗ್ಯಾಸ್ ಬುಕ್ಕಿಂಗ್ ಅನ್ನ ಸಂಪೂರ್ಣವಾಗಿ ಮಾಡ್ಕೋಬಹುದು. ದಯವಿಟ್ಟು ಇಲ್ಲಿಂದ ಹೆಲ್ಪ್ ಲೈನ್ ನಂಬರ್ ಕೂಡ ಇರುತ್ತೆ, ಗ್ಯಾಸ್ ಬುಕ್ಕಿಂಗ್ ಆನ್ಲೈನ್ ನಂಬರ್ ಕೂಡ ಇದ್ದಿರುತ್ತೆ. ಎಲ್ಲ ತರದ ಒಂದು ಗ್ಯಾಸ್ ಕನೆಕ್ಷನ್ ಬುಕ್ಕಿಂಗ್ ಅನ್ನ ನೀವೇನ್ ಮಾಡಬಹುದು,
ಆನ್ಲೈನ್ ಒಳಗೆ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಹತ್ತಿರದಲ್ಲಿರುವಂತಹ ಏಜೆನ್ಸಿಗಳಿಗೆ ಬಹಳಷ್ಟು ಈಸಿ ವಿಧಾನ ಏನಪ್ಪಾ ಅಂದ್ರೆ ಹತ್ತಿರದಲ್ಲಿರುವಂತಹ ಏಜೆನ್ಸಿಗಳಿಗೆ ಹೋಗಿ ಭೇಟಿ ಕೊಟ್ಟು ನನ್ನೊಂದು ಗ್ಯಾಸ್ ಅಡ್ವಾನ್ಸ್ ಬುಕ್ ಮಾಡಿಬಿಡಿ ಸರ್ ಅಂತ ನೀವು ಅಲ್ಲಿಂದನೂ ಕೂಡ ಬುಕ್ ಅನ್ನ ಮಾಡಿಸ್ಕೋಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಜೊತೆಗೆ ಯಾವ ರೀತಿಯಾಗಿ ಗ್ಯಾಸ್ ಗಳನ್ನ ಬುಕ್ ಮಾಡಬಹುದು, ಯಾವ ನಂಬರ್ ಗಳಿಗೆ ನಾವು ಬುಕ್ ಮಾಡ್ಕೋಬಹುದು ಅನ್ನುವಂತಹ ವಿಧಾನವನ್ನು ಹೇಳಿಕೊಟ್ಟಿದ್ದೇನೆ. ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ.